ಲೈಫ್ ಈಸ್ ಅ ಅನ್ಪ್ರೆಡಿಕ್ಟೇಬಲ್ ಗೇಮ್. ಹೊಸ ಹೊಸ ಪ್ಲೇಸ್ಗಳನ್ನು ನೋಡುವುದೇ ಒಂಥರ ಮಜಾ ಸ್ನೇಹಿತರೆ. ಅದರಲ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗೋದು ಅದರ ಥ್ರಿಲ್ಲೇ ಬೇರೆ. ಇವತ್ತು ನಾವು ಮಡಿಕೇರಿಗೆ ಎಲ್ಲ ಫ್ರೆಂಡ್ಸ್ ಸೇರಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಲ್ಲಿರುವಂತಹ ಪ್ಲೇಸ್ಗಳನ್ನು ನೀವು ಕೂಡ ನಮ್ಮ ಜೊತೆ ನೋಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಧುಮುಕ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲಿಗಾದ್ರೂ ಟ್ರಿಪ್ ಹೋಗ್ತೀರಾ ಅಂತ ಹೇಳಿದ್ರೆ ಬೆಳಿಗ್ಗೆನೆ ನಿಮ್ಮ ಟ್ರಿಪ್ ನ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಮಧ್ಯರಾತ್ರಿ 1 ಗಂಟೆಗೆ ಸ್ನೇಹಿತರೆ. ವಾರವಿಡೀ ಕೆಲಸ ಮಾಡಿ ತಲೆ ಕೆಟ್ಟು ಹೋಗಿದ್ದಾಗ ಸಂಜೆ ಟೀ ಕುಡಿಯೋ ಟೈಮಲ್ಲಿ ಒಬ್ಬ ಫ್ರೆಂಡ್ ಬಂದ್ರೋ ಮಡಿಕೇರಿ ಹೋಗಿ ಬರೋಣ ಅಂತ ಒಂದು ತಮಾಷೆಗೆ ಹೇಳಿದ್ದನ್ನೇ ಸೀರಿಯಸ್ ಆಗಿ ತಗೊಂಡು ಕ್ಯಾಬ್ ನ ಬುಕ್ ಮಾಡಿ ಅರ್ಧಂಬರ್ಧ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಈಗ ನೋಡಿ ಟೀ ಕುಡಿತಾ ಇದೀವಿ 1-1.5 ಗಂಟೆಗೆ. ಬನ್ನಿ ಸ್ನೇಹಿತರೆ, ನಮ್ಮ ರೂಮಿಗೆ ಹೋಗೋಣ. ಅದ ನಂತರ ನಮ್ಮ ಮಡಿಕೇರಿ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಕಮಾನ್. ನಾವೆಲ್ಲ ಬೇಡ, ಅವ್ರನ್ನೆಲ್ಲ ತಗೊಳ್ಳಿ. ಆಯ್ತು. ನನಗೂ ತಿಳಿದ್ಯಾ ಅದನ್ನ. We are in Madikeri. In Madikeri. Hi. ಏನೋ ಕೊಂದಲ್ ಅದು ಒಂದಲ್ಲ ಮಡಿಕೇರಿ ಸಿಟಿ ಒಳಗೆ ಬೈಕ್ ಬಂದಿದ್ರು. ಬರೀ ಮ್ಯೂಸಿಕ್ ಎಲ್ಲ ಓಡಿಸ್ತಾ ಇದೆಯಾ? ಸ್ನೇಹಿತರೆ, ಈಗ ನಾವು ಬಂದಿರೋದು ಭಾಗಮಂಡಲಕ್ಕೆ. ಇದನ್ನ ಬಗಂಡೇಶ್ವರ ಟೆಂಪಲ್ ಅಂತಾನೂ ಕರೀತಾರೆ. ಈ ಭಾಗಮಂಡಲ ಅನ್ನೋ ಹೆಸರೇನುಂಟಲ್ಲ, ಇದು ಈ ಬಗಂಡೇಶ್ವರ ಟೆಂಪಲ್ ಇಂದಾನೇ ಬಂದಿರೋದು. ಇನ್ನು ಈ ದೇವಸ್ಥಾನ ನಿಮಗೆ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಕಾವೇರಿ, ಕನ್ನಿಗೆ ಹಾಗೂ ಸುಜ್ಯೋತಿ ನದಿಗಳು ಏನು ಸಂಗಮವಾಗ್ತಾವಲ್ಲ ಅಲ್ಲಿಂದ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ನಿಮಗೆ ಈಶ್ವರ, ಅದೇ ತರ ನಿಮಗೆ ಗಣಪತಿ ದೇವರು, ಅದೇ ತರ ನಿಮಗೆ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕುವುದಾದರೆ
1785ರಿಂದ 1790 ನಡುವೆ ಇಲ್ಲಿಗೆ ಟಿಪ್ಪು ಸುಲ್ತಾನ್ ದಾಳಿ ಮಾಡಿ ಈ ಭಾಗಮಂಡಲ ಟೆಂಪಲ್ ಅನ್ನ ಒಂಥರ ಸುಟ್ಟು ಹಾಕಿ ನಾಶಪಡಿಸಿಕೊಳಿಸ್ತಾನೆ ಆಯ್ತಾ. ಇನ್ನು ಈ ಒಂದು ಭಾಗಮಂಡಲದ ಹೆಸರನ್ನೇನಿದೆ ಅವನು ಅಫ್ಸಲಾಬಾದ್ ಅನ್ನೋ ಒಂದು ಹೆಸರನ್ನಾಗಿ ಮಾರ್ಪಾಟು ಮಾಡ್ತಾನೆ. ಆದರೆ ನಮ್ಮ 1790ರಲ್ಲಿ ನಮ್ಮ ದೊಡ್ಡ ವೀರ ರಾಜೇಂದ್ರ ಅನ್ನುವಂಥ ಒಬ್ಬ ರಾಜ ಮತ್ತೆ ಪುನಃ ಇಲ್ಲಿಗೆ ದಾಳಿಯನ್ನ ಮಾಡಿ ಈ ಭಾಗಮಂಡಲ ಪ್ರದೇಶವನ್ನ ವಶಪಡಿಸಿಕೊಂಡು ಈ ಕೊಡಕನ್ನ ಒಂದು ಸ್ವತಂತ್ರವಾದಂತಹ ಒಂದು ರಾಜಧಾನಿಯಾಗಿ ಮಾಡಿ ಈ ಭಾಗಮಂಡಲ ಟೆಂಪಲ್ ಅನ್ನ ಅಭಿವೃದ್ಧಿಗೊಳಿಸ್ತಾನೆ. ಇಲ್ಲಿಗೆ ನೀವು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30, ಅದೇ ತರ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಯಾವಾಗ ಬೇಕಾದರೂ ಭೇಟಿ ಕೊಡಬಹುದು. ಯಾವುದೇ ರೀತಿಯ ನಿಮಗೆ ಫೀಸ್ ಇರೋದಿಲ್ಲ. ನಾವು ಅಲ್ಲಿಗೆ ಹೋಗ್ತೇವೆ. ಹೋಗಿದ್ ಬನ್ನಿ. ನಮ್ಮ ಪ್ರೀತಿಯ ಕರ್ನಾಟಕ ಹಾಗೂ ಮುಖ್ಯವಾಗಿ ಬೆಂಗಳೂರಿನ ಜನತೆಗೆ ಜೀವವೇ ಆದಂತಹ ಕಾವೇರಿ ನದಿ, ಈ ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ. ಆ ಪ್ಲೇಸಿಗೆ ನಾವೀಗ ಬಂದಿದ್ದೇವೆ ಸ್ನೇಹಿತರೆ. ಬನ್ನಿ ಇಲ್ಲಿನ ವಿಶೇಷತೆಗಳನ್ನ ನೋಡೋಣ. ಈ ತಲಕಾವೇರಿ ನಿಮಗೆ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಂಡು ಬರುತ್ತೆ. ಸರಿಸುಮಾರು 1276 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ಹಾಗೆ ಇದು ಕಾಸರಗೋಡಿಗೆ ತುಂಬಾ ಹತ್ತಿರದಲ್ಲಿದೆ. ಈ ಪುಣ್ಯ ಸ್ಥಳಕ್ಕೆ ಬಂದು ಈ ಕಾವೇರಮ್ಮನ ಒಂದು ಆಶೀರ್ವಾದವನ್ನ ಪಡೆಯುವುದೇ ಒಂದು ಪುಣ್ಯ ಸ್ನೇಹಿತರೆ. ನೀವೇನ್ ಈ ಕೊಳ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಪುರೋಹಿತರು ಕುತ್ಕೊಂಡು ಏನು ಪೂಜೆ ಮಾಡ್ತಾ ಇದ್ದಾರೆ, ಅಲ್ಲೇ ನಮ್ಮ ಕಾವೇರಿ ತೀರ್ಥ ಉಗಮವಾಗುವುದು ಸ್ನೇಹಿತರೆ.
ನಿಮಗೆ ಮಡಿಕೇರಿ ಹೋದರೆ ಸಾಕಷ್ಟು ಈ ಥರ ಅಂಗಡಿಗಳು ಸಿಗ್ತವೆ. ಆದರೆ ನಾವು ಕೆಲವೊಂದು ಜನರು ಕೇಳಿದ ಪ್ರಕಾರ ಇವರು 25 ವರ್ಷಗಳಿಂದ ಮೇಲೆ ಇಲ್ಲಿ ಒಂದು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ಜೆನ್ಯೂನ್ ಆಗಿ ಎಲ್ಲವನ್ನು ಹೇಳ್ತಾರೆ ಅಂತ ಹೇಳಿದರು. ಹಾಗಾಗಿ ನಾವಿಲ್ಲಿ ಬಂದಿವಿ ಸ್ನೇಹಿತರೆ. ಬನ್ನಿ ಇವರೇನೇನು ಹೇಳ್ತಾರೆ ಅಂತ ಕೇಳೋಣ. ಒಂದು ಕೊಡಗಿನ ಶುದ್ಧವಾದ ಜೇನು, ಸ್ಪೈಸಸ್, ಇಲ್ಲಿನ ಕಾಫಿ ಪೌಡರು, ಟೀ ಪೌಡರು, ಇದನ್ನ ಸುಮಾರು 84ರಿಂದ ನಾವು ಇಲ್ಲಿ ಮಾರ್ತಾ ಬಂದಿದ್ದೀವಿ. ಲೋಕಲಿ ಏನು ಅವೈಲೇಬಲ್ ಇರುತ್ತೆ ಅದನ್ನೇ ಕಲೆಕ್ಟ್ ಮಾಡ್ತೀವಿ. ಇಲ್ಲಿನ ಶುದ್ಧವಾದ ಜೇನುತುಪ್ಪ, ಇಲ್ಲಿನ ಜೇನು ಬೆಳೆಗಾರರು ಮತ್ತು ಏನು ಇಲ್ಲಿನ ಟ್ರೈಬಲ್ಸ್ ಏನು ಫಾರೆಸ್ಟ್ ಇಂದ ಕಲೆಕ್ಟ್ ಮಾಡ್ತಾರೆ ಅವ್ರ ಜೊತೆಗೆ ನೇರವಾಗಿ ಖರೀದಿ ಮಾಡಿ ಇಲ್ಲಿ ಗ್ರಾಹಕರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನಿಮ್ಮ ಸಹಕಾರ ಕೂಡ ನಮಗೆ ಇದೇ ರೀತಿ ಮುಂದುವರಿಬೇಕು ಅಂತ ಗ್ರಾಹಕರ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ. ಅದನ್ನು ಮುಂದಕ್ಕೆ ಕೂಡ ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಶಾಪಿಗೆ ನೀವು ಬರಬೇಕು, ಒಳ್ಳೆಯ ರೀತಿ ಖರೀದಿ ಮಾಡಬೇಕು. ನಿಮ್ಮ ಒಳ್ಳೆಯ ಫೀಡ್ಬ್ಯಾಕ್ ಕೂಡ ಸ್ವಾಗತ ಅಂತ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ ಇಲ್ಲಿ ನೋಡಿಲ್ಲ. ಅಬ್ಬೆ ಫಾಲ್ಸ್. ಸಾಕಷ್ಟು ಜನ ಇಲ್ಲಿಗೆ ಬಂದಿರ್ತೀರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿರ್ತೀರಿ ಬನ್ನಿ ಅಂತ. ಇದರ ಟೈಮಿಂಗ್ಸ್ ಬಂದು 9ರಿಂದ 5 ಗಂಟೆ. ಇನ್ನು ಒಬ್ಬರಿಗೆ 15 ರೂಪಾಯಿ ತಗೋತಾರೆ. ಅದೇ ಥರ ಪಾರ್ಕಿಂಗ್ ಫೀ ಕೂಡ ಇರುತ್ತೆ. ಈ ಅಬ್ಬೆ ಫಾಲ್ಸ್ಗೆ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹೆಂಡತಿ ಹೆಸರನ್ನ ಈ ಫಾಲ್ಸಿಗೆ ಇಟ್ಟಿದ್ರು. ಅದೇ ಜೆಸ್ಸಿ ಫಾಲ್ಸ್ ಅಂತ ಹೇಳಿ. ಮೊದಲು ಇದು ತುಂಬಾ ಕಾಡಾಗಿದ್ದು ಸ್ನೇಹಿತರೆ. ನಂತರ ಈ ಒಂದು ಜಾಗವನ್ನ ಇಲ್ಲಿನ ಒಂದು ಸರ್ಕಾರದಿಂದ ಒಬ್ಬ ನೆರವಂದ ಬಿ ನಾನೈ ಎನ್ನುವ ಕಾಫಿ ಪ್ಲಾಂಟೇಶನ್ ಮಾಲೀಕ ತಗೊಂತಾನೆ. ಇವನು ಈ ಒಂದು ಫಾಲ್ಸ್ ನ ಕಂಡುಹಿಡಿತಾನೆ. ಇವನು ಇದನ್ನ ಅಭಿವೃದ್ಧಿಗೊಳಿಸ್ತಾನೆ. ನಂತರ ಇದನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ.
ನಾನು ಪ್ರತಿ ಸಾರಿ ಹೇಳೋ ಥರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.